ಶುಭಗಳಿಗೆ ಶುಭ ಮುಹೂರ್ತ ನೋಡಿಕೊಂಡು ಇವತ್ತು ರೇವಣ್ಣ ಜೈಲಿನಿಂದ ಬಿಡುಗಡೆ ಆದರು. ನಿನ್ನೆ ಅವರಿಗೆ ಜಾಮೀನು ಸಿಕ್ಕಿತ್ತು. 3 ಗಂಟೆ ಮೊದಲೇ ರೇವಣ್ಣ ಜೈಲಿನಿಂದ ರಿಲೀಸ್ ಆಗಿದ್ದಾರೆ. ಗುಳಿಗ ಕಾಲದಲ್ಲೇ HD ರೇವಣ್ಣ ಜೈಲಿನಿಂದ ಬಿಡುಗಡೆ ಆಗಿರೋದು. ಜೈಲಿನಿಂದ ನೇರವಾಗಿ ಅವರು ತೆರಳಿದ್ದು ದೇವೇಗೌಡರ ನಿವಾಸಕ್ಕೆ. ಮಾಜಿ ಪ್ರಧಾನಿ ದೇವೇಗೌಡರ ಮನೆಗೆ ಬಂದರು. ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡ್ರು. ಕುಟುಂಬಸ್ಥರಿಂದಲೂ ಕೂಡ ಪ್ರೀತಿಯ ಸ್ವಾಗತ ಸಿಕ್ತು. ಈಗ ಬೇರೆ ದೇವಸ್ಥಾನಕ್ಕೆ ತೆರಳಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ಆದರೆ ಒಂದಂತೂ ಗಮನಿಸಬೇಕು, ಶುಭಗಳಿಗೆ ಮುಹೂರ್ತವನ್ನು ನೋಡಿಕೊಂಡು ರೇವಣ್ಣ ಜೈಲಿನಿಂದ ಬಿಡುಗಡೆ ಆಗ್ತಾರೆ. 3 ಗಂಟೆಗೂ ಮೊದಲೇ ಕಾಲ ಸರಿ ಇರಲ್ಲ ಎನ್ನುವುದಾಗಿ ಅವರು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ನಂಬಿಕೊಂಡಿರ್ತಾರೆ. ಹೀಗಾಗಿ ಅದಕ್ಕಿಂತ ಮುಂಚಿತವಾಗಿ ಗುಳಿಗ ಕಾಲದಲ್ಲಿ HD ರೇವಣ್ಣ ಜೈಲಿನಿಂದ ಬಿಡುಗಡೆ ಆಗಿದ್ದಾರೆ. ನೇರವಾಗಿ ದೇವೇಗೌಡರ ಮನೆಗೆ ತೆರಳಿದಂಥ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ತಂದೆ ತಾಯಿ ಆಶೀರ್ವಾದವನ್ನು ಪಡೆದರು, ಕುಟುಂಬಸ್ಥರ ಜೊತೆ ಸಮಾಲೋಚನೆ ಮಾಡಿದರು, ನೇರವಾಗಿ ದೇವಸ್ಥಾನಕ್ಕೆ ತೆರಳಿದ್ರು ಅಂತೇಳಿ. ಆದರೆ ಜೈಲಿನಿಂದ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು. ಸಾಕಷ್ಟು JDSನ ಕಾರ್ಯಕರ್ತರು ಜೈಲಿನ ಮುಂಭಾಗದಲ್ಲಿ ಜಮಾವಣೆಗೊಂಡಿದ್ರು. ರೇವಣ್ಣ ಎಷ್ಟೊತ್ತಿಗೆ ಹೊರಗಡೆ ಬರ್ತಾರೆ ಅಂತೇಳಿ ಹಾರ ತುರಾಯಿ ಜೊತೆ ಬಂದಿದ್ರು. ಅದೆಲ್ಲವೂ ಕೂಡ ವೇಸ್ಟ್ ಆಯಿತು. ಜೈಲಿನ ಬಳಿ JDS ಕಾರ್ಯಕರ್ತರ ಜೈಲಿನ ಬಳಿ JDS ಕಾರ್ಯಕರ್ತರ ಹೈ ಡ್ರಾಮಾವೇ ನಡೆದು ಹೋಯಿತು. ರೇವಣ್ಣ ನೋಡೋಕೆ ಬಂದಿದ್ದವರ ಮೇಲೆ ಲಾಠಿ ಚಾರ್ಜ್ ಮಾಡಲಾಯಿತು. ಪೊಲೀಸರ ವಿರುದ್ಧ JDS ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. JDS ಕಾರ್ಯಕರ್ತರ ಮೇಲೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ರು. ಹೀಗಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಾಠಿ ಹಿಡಿದು ಮನ ಬಂದಂತೆ ಹೊಡೆದಿದ್ದಾರೆ. ಹಿಗ್ಗಮಗ್ಗ ಥಳಿಸಿದ್ದಾರೆ ಪೊಲೀಸರು. DCP CK ಬಾಬಾ ಸೇರಿದಂತೆ ಪೊಲೀಸರ ವರ್ತನೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಅನವಶ್ಯಕವಾಗಿ ನೂಕುನುಗ್ಗಲು ಆಗೋಕೆ ಕಾರಣ ಆದವರು ಇಲ್ಲಿ ಪೊಲೀಸರೇ. ಶಾಂತಿಯುತವಾಗಿ ವರ್ತನೆ ಮಾಡದೆ ಏಕಾಏಕಿಯಾಗಿ ಲಾಠಿ ಬೀಸಿದ್ದಾರೆ ನಮ್ಮ ಮೇಲೆ ಎನ್ನುವುದಾಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ JDSನ ಕಾರ್ಯಕರ್ತರು. DCP CK ಬಾಬಾ ಅವ್ರ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾವು ಸುಮ್ಮನೆ ಜೈಲಿನ ಮುಂಭಾಗದಲ್ಲಿ ನಿಂತಿದ್ವಿ, ಏಕಾಏಕಿ ಬಂದು ಲಾಠಿ ತಗೊಂಡು ನಮ್ಮ ಮೇಲೆ ಹೊಡೆದ್ರು, ಸರಿಯಾಗಿ ಹೊಡೆದ್ರು ಅಂತೇಳಿ JDSನ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜೈಲಿನ ಬಳಿ JDS ಕಾರ್ಯಕರ್ತರ ಹೈ ಡ್ರಾಮಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಇಲ್ಲಿ ಪೊಲೀಸರ ವಿರುದ್ಧವೇ JDS ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸುಮ್ಮನೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಥವಾ ಲಾಠಿ ಚಾರ್ಜ್ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಏನಾಯ್ತು ಅಲ್ಲಿ ಅಂತೇಳಿ? ಖಂಡಿತ ಸಂಪತ್, HD ರೇವಣ್ಣ ಅವರು ಬಿಡುಗಡೆಗೊಂಡಂತ ಸಮಯದಲ್ಲಿ ಅವರ ಸ್ವಾಗತಕ್ಕೆ ಅವರ ಅಭಿಮಾನಿಗಳು ಮತ್ತು ಕಾರ್ಯಕರ್ತರು ಕಾಯ್ತಾ ಕುಳಿತಿದ್ರು. ಅವರು ಜೈಲಿನಿಂದ ಹೊರಬಂದಂತ ಸಂದರ್ಭದಲ್ಲಿ ಅವರ ಅಭಿಮಾನಿಗಳಿಗೆ ಎಲ್ಲಿಲ್ಲದ ಸಂತಸ ಉಕ್ಕಿ ಹರಿತಾ ಇತ್ತು. ಅವರಿಗೆ ಒಂದು ಪುಷ್ಪಮಾಲೆಯನ್ನು ಹಾಕ್ಬೇಕು, ಅವ್ರಿಗೆ ಒಂದು ಸ್ವಾಗತವನ್ನು ಕೋರ್ಬೇಕು, ವಿಶ್ ಮಾಡ್ಬೇಕು ಅನ್ನೋ ಖುಷಿಯಲ್ಲಿ ಅವ್ರು ಕಾಯ್ತಾ ಇದ್ರು. ಆದ್ರೆ ಅಲ್ಲಿವರೆಗೂ ಕೂಡ ಶಾಂತವಾಗಿದ್ದಂತಹ, ಅಂದ್ರೆ ಜೈಲಿನ ಮುಖ್ಯ ರಸ್ತೆಯವರೆಗೂ ಬರೋವರೆಗೂ ಕೂಡ ಶಾಂತವಾಗಿದ್ದಂತಹ ಪರಿಸ್ಥಿತಿಯನ್ನ ಅಲ್ಲಿನ ಪೊಲೀಸರೇ ಕದಡಿದ್ರು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಲ್ಲಿ ಬಂದಂತ ಸಂದರ್ಭದಲ್ಲಿ, ಅಂದ್ರೆ ರೇವಣ್ಣ ಅವರು ಇದ್ದಂತಹ ಒಂದು ಕಾರು ಮುಖ್ಯ ರಸ್ತೆಗೆ ಬರುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಶಾಂತಯುತವಾಗಿ ಇತ್ತು. ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಎಲ್ಲ ಒಂದ್ ಕಡೆ ಘೋಷಣೆ ಜೈಕಾರ ಹಾಕುತ್ತಾ ಸೈಡ್ ಅಲ್ಲೇ ನಿಂತಿದ್ರು ಕೂಡ. ಹೀಗಾಗಿ ಅಲ್ಲಿ ಒಂದು ಕ್ಷಣ, ಒಂದೇ ಒಂದು ಸೆಕೆಂಡ್ ನಿಲ್ಲಿಸಿದ್ದಂತಹ ವೇಳೆಯಲ್ಲಿ, ಯಾಕಂತಂದ್ರೆ ಅಲ್ಲಿ ಒಂದು ಸೆಕೆಂಡ್ ಬ್ಯಾರಿಕೇಡ್ ಗಳನ್ನ ತೆಗೆಯೋ ಅಂತ ಸಮಯದಲ್ಲಿ ಪೊಲೀಸರ ನಿರ್ಮಿಸಿದ ಬ್ಯಾರಿಕೇಡ್ ಗಳನ್ನ ಸೈಡ್ಗೆ ಸರಿಸುವಂತ ಸಮಯದಲ್ಲಿ 1-2 ನಿಮಿಷ ಲೇಟ್ ಆಗುತ್ತೆ. ಆ ಸಮಯದಲ್ಲಿ ಕೆಲ ಕಾರ್ಯಕರ್ತರು ಅವರಿಗೆ ವಿಶ್ ಮಾಡ್ಲಿಕ್ಕೆ ಕಾರಿನ ಹತ್ರ ತೆರಳ್ತಾರೆ, ಕಾರಿನ ಬಳಿ ಬರ್ತಾರೆ, ಅವರಿಗೆ ವಿಶ್ ಮಾಡಕ್ ಬರ್ತಾರೆ. ಅಂತ ಸಮಯದಲ್ಲಿ ಅಲ್ಲಿ ಶಾಂತವಾಗಿದ್ದಂತಹ ಪರಿಸ್ಥಿತಿಯನ್ನ ಒಂದು ರೀತಿ DCP CK ಬಾಬಾ ಆಗಿರ್ಬೋದು ಮತ್ತೆ ಪೊಲೀಸ್ ಅವರ ಜೊತೆ ಸೇರಿದಂತ ಪೊಲೀಸ್ ಅವರು ಏಕಾಏಕಿ ಲಾಠಿ ಚಾರ್ಜ್ ಮಾಡುವ ಮುಖಾಂತರ, ಯಾವ ಮಟ್ಟಿಗೆ ಅಂತಂದ್ರೆ ಅಮಾನವೀಯವಾಗಿ ಲಾಠಿ ಚಾರ್ಜ್ ಮಾಡುವ ಮುಖಾಂತರ ಒಂದು ರೀತಿ ದುಂಡಾವರ್ತನೆ ತೋರಿದ್ರು ಅಂತಾನೆ ಹೇಳ್ಬೋದು. ಹೀಗಾಗಿ ಅಲ್ಲಿ ಕೆಲ ಕಾರ್ಯಕರ್ತರು ಕೂಡ ತುಂಬಾ ಬೇಸರವನ್ನು ವ್ಯಕ್ತಪಡಿಸಿದ್ರು. ಅವ್ರ ಅಭಿಮಾನಿಗಳಾಗ್ಲಿ ಕಾರ್ಯಕರ್ತರಾಗ್ಲಿ CK ಬಾಬಾ ವಿರುದ್ಧ ಮತ್ತು ಪೊಲೀಸರ ವಿರುದ್ಧ ಒಂದು ರೀತಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಇವರು ನಮಗೆ ಬೇಕಂತಾನೆ ಹೊಡೆದ್ರು, ಅಥವಾ ಇವ್ರು ನಮ್ಮ ಮೇಲೆ ದೌರ್ಜನ್ಯವನ್ನ ಮಾಡಿದ್ರು ಅಂತೇಳಿ ಈಗಾಗಲೇ ಅಲ್ಲಿನ ಅಲ್ಲಿ ಬಂದಿರ್ತಕ್ಕಂತ ಕಾರ್ಯಕರ್ತರಾಗ್ಲಿ ಅಭಿಮಾನಿಗಳಲ್ಲಿ ಆಗ್ಲಿ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಅವ್ರ ಪಾಡಿಗೆ ಅವ್ರು ಬಂದು ವಿಶ್ ಮಾಡಿ ಹೋಗ್ತಾ ಇದ್ರು. ಮತ್ತೆ
ಅಲ್ಲಿ ಒಂದ್ ರೀತಿ ರೇವಣ್ಣ ಅವರು ಕೂಡ ಕಾರ್ನಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಇಳಿಲಿಕ್ಕೆ ಕೂಡ ಪ್ರಯತ್ನ ಪಟ್ರು. ಅಂದ್ರೆ ಇಳಿದು ಡೋರನ್ನ ತೆಗೆದು ಅಭಿಮಾನಿಗಳಿಗೆ ಕೈ ಬೀಸುವ ಮುಖಾಂತರ ವಿಶ್ ಮಾಡೋಣ ಅನ್ನೋ ಅಷ್ಟರಲ್ಲೇನೆ ಕೂಡ ಅಲ್ಲಿನ ತಕ್ಷಣ ಬಂದಂತಹ DCP CK ಬಾಬಾ ಮತ್ತೆ ಅವರ ಪೊಲೀಸ್ ತಂಡ ಏನಿದೆ ಕಾರ್ ಡೋರ್ ಅನ್ನ ಹಾಕಿ ಅವರನ್ನ ಒಳಗಡೆ ಕೂರಿಸಿ ಏಕಾಏಕಿ ಅವರ ಕಾರ್ಯಕರ್ತರ ಮೇಲೆ ಲಾಠಿಯನ್ನ ಬೀಸಿರ್ತಕ್ಕಂಥದ್ದು ಈ ಒಂದು ದೃಶ್ಯಾವಳಿಗಳನ್ನ ಈಗಾಗಲೇ ನೀವು ನೋಡ್ತಾ ಇದ್ದೀರಿ ಕೂಡ ಅಂತ ಅನ್ಕೊಳ್ತೀನಿ. ಹಾಗಾಗಿ ಒಂದು ರೀತಿ ಪೊಲೀಸರ ಒಂದು ದೌರ್ಜನ್ಯ ಮಿತಿ ಮೀರಿತ್ತು ಅಂತಾನೆ ಹೇಳ್ಬೋದು. ಎಲ್ಲ ಒಂದ್ ಕಡೆ ಶಾಂತ ರೀತಿಯಾಗಿ ಆರಾಮಾಗಿ ಅವ್ರ ಪಾಡಿಗೆ ಅವ್ರು ತೇಳ್ತಿದ್ರು, ಅವ್ರ ಪಾಡಿಗೆ ಅವರು ವಿಶ್ ಮಾಡಿ ಹೋಗ್ತಿದ್ದಂತ ಸಂದರ್ಭದಲ್ಲಿ ಬೇಕಂತಲೇ ಇವರು ಸೀನ್ ಅನ್ನ ಕ್ರಿಯೇಟ್ ಮಾಡಿ ಈ ರೀತಿ ಮಾಡಿದ್ರ ಅನ್ನೋ ಒಂದು ಅನುಮಾನ ಕೂಡ ಹುಟ್ಟಾಕುವಂತದ್ದು ಸಂಪತ್. ಇನ್ನೊಂದು ಕಡೆಯಲ್ಲಿ ಜೈಲಿನ ಮುಂಭಾಗದಲ್ಲಿ ನಿನ್ನೆಯಿಂದಲೂ ಕೂಡ JDSನ ಕಾರ್ಯಕರ್ತರು ಕಾಯ್ತಾ ಇದ್ರು. ರೇವಣ್ಣ ಅವರು ರಿಲೀಸ್ ಆದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಭೇಟಿ ಆಗಬೇಕು ಅಂತಿದ್ರ, ಬಟ್ ರೇವಣ್ಣಗೆ ಅಲ್ಲಿ ಪೊಲೀಸರು ಅವಕಾಶವನ್ನ ಕೊಡ್ಲಿಲ್ವಾ? ಈ ಒಂದು ಪ್ರಶ್ನೆ ಹುಟ್ಟಿಕೊಳ್ಳೋದು ಸಹಜ. ಹಾಗೇನೆ ರೇವಣ್ಣ ಕೂಡ ಆ ಕಾರಿನ ಗ್ಲಾಸನ್ನ ವಿಂಡೋವನ್ನ ಇಳಿಸ್ತಾರೆ ಮಾತಾಡಬೇಕು ಅಂತೇಳಿ, ಕಾರ್ ಸೀದಾ ಚಲಾಯಿಸ್ಕೊಂಡು ಹೋಗ್ತಾರೆ. ಯಾಕೆ ಹೀಗೆ ಅಂತೇಳಿ? ಖಂಡಿತ ಸಂಪತ್, ಇಲ್ಲಿ ಏನಂತಂದ್ರೆ ಯಾರೇ ಈ ಜೈಲಿನಲ್ಲಿ ಯಾರೇ ಒಬ್ಬ ಗಣ್ಯ ವ್ಯಕ್ತಿಗಳು ಅಥವಾ ಯಾರೇ ಒಬ್ಬ ವ್ಯಕ್ತಿಗಳು VIP ಬಂದಂತ ಸಂದರ್ಭದಲ್ಲಿ ಅವ್ರು ರಿಲೀಸ್ ಆಗುವಂತ ಟೈಮಲ್ಲಿ ಇಲ್ಲಿ ಒಂದು ಡ್ರಾಮಾವನ್ನು ಸೃಷ್ಟಿ ಮಾಡೋದೇ ಪೊಲೀಸರು ಅಂತಾನೆ ಹೇಳಿದ್ರು ತಪ್ಪಾಗ್ಲಾರ್ದು. ಯಾಕೆಂತಂದ್ರೆ ನಮ್ಗೆ ಹೈ ಸೆಕ್ಯೂರಿಟಿ ಇದೆ, ಹೈ ಇನ್ಫ್ಲೂಯೆನ್ಸ್ ಇದೆ, ನಮ್ಗೆ ಟೆನ್ಷನ್ ಇದೆ, ನಮ್ಗೆ ಒತ್ತಡ ಇದೆ, ನಾವು ಕ್ಲಿಯರ್ ಮಾಡ್ಬೇಕಂತ ಹೇಳಿದ್ರೆ ಇಷ್ಟು ದಿನಾನು ಮಾಧ್ಯಮದವ್ರನ್ನು ಕೂಡ ಮೇನ್ ಗೇಟ್ ಅಂದ್ರೆ ಜೈಲಿನ ಮೇನ್ ಗೇಟ್ ಗಂಟನ್ನು ಕೂಡ ಪರ್ಮಿಷನ್ ಕೊಟ್ಟಿದ್ದಂತಹ ಪೊಲೀಸ್ನವರು ಯಾರಾದ್ರೂ VVIPಗಳು ಅಥವಾ VIP ರಿಲೀಸ್ ಆಗೋ ಟೈಮ್ನಲ್ಲಿ ಅಥವಾ ಜೈಲ್ ಸೇರುವಂತ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮೇನ್ ರೋಡ್ಗೆ ಅಂದ್ರೆ ಮುಖ್ಯ ರಸ್ತೆಗೆ ಹಾಕ್ಬಿಡ್ತಾರೆ. ಯಾಕೆ ಅಂತಂದ್ರೆ ನಮ್ ಸೆಕ್ಯೂರಿಟಿ ಪ್ರಾಬ್ಲಮ್, ಅಲ್ಲಿ ಕೂಡ ಯಾವ ಸೆಕ್ಯೂರಿಟಿ ಪ್ರಾಬ್ಲಮ್ ಇರಲ್ಲ, ಏನು ಇರಲ್ಲ, ಇವರೇ ಬೇಕು ಅಂತಾನೆ ಒಂದು ಕ್ರಿಯೇಟ್ ಮಾಡಿ ಅಲ್ಲಿ ಕ್ರಿಯೇಟ್ ಮಾಡೋಂಥದ್ದು ಇವ್ರು ಚಾಳಿಯಾಗಿ ಹೋಗಿದೆ ಅಂತಾನೆ ಹೇಳ್ಬೋದು. ಅದ್ ಯಾಕೆ ಏನಂತ ನಮಗೂ ಕೂಡ ಇನ್ನೂ ಗೊತ್ತಾಗ್ತಿಲ್ಲ. ಅವ್ರನ್ನ ಕೇಳಿದ್ರೆ ಯಾಕೆ ಈಗ ಮಾಡ್ತಿದ್ದೀರಿ, ಯಾಕೆ ನಾವೇನ್ ಮಾಡ್ತೀವಿ, ಈಗ ಕಾರ್ಯಕರ್ತರು ಕೂಡ ಅಲ್ಲಿ ಅವ್ರ ಅಭಿಮಾನಿಗಳು ಕಾರ್ಯಕರ್ತರು ಕೂಡ ಒಂದು ವಿಶ್ ಮಾಡ್ಲಿಕ್ಕೆ ಬರ್ತಾರೆ, ಅವ್ರನ್ನೂ ಕೂಡ ಸೇರ್ಸಲ್ಲ. ದುಂಡಾವರ್ತನೆ ಮಾಡೋದಾಗ್ಲಿ, ದೌರ್ಜನ್ಯ ಮಾಡೋದಾಗ್ಲಿ, ಬೆದರಿಸಿ ಓಡಿಸೋದು, ಇದೇ ಇವ್ರ ಕಾರ್ಯ. ಕಳೆದ 5 ದಿನಗಳಿಂದಲೂ ಕೂಡ ಯಾರಾದ್ರೂ ಅಂದ್ರೆ ರೇವಣ್ಣ ಜೈಲು ಸೇರಿದ ದಿನದಿಂದಲೂ ಕೂಡ ಇವತ್ತಿನವರೆಗೂ ಕೂಡ ಯಾರೇ ಅವ್ರ ಅಭಿಮಾನಿಗಳು ಕಾರ್ಯಕರ್ತರು ನೋಡ್ಲು ಬಂದಂತ ಸಂದರ್ಭದಲ್ಲಿ ಅವ್ರಿಗೆ ಪರ್ಮಿಷನ್ ಕೊಡ್ದಿರಾ, ಅವ್ರಿಗೆ ಇಲ್ಲ ಯಾರೇ ಬಂದ್ರೂ ಪರ್ಮಿಷನ್ ಕೊಡಲ್ಲ, ಇಷ್ಟೇ ಅಂದ್ರೆ ಕೇವಲ 5 ಜನಕ್ಕೆ ಮಾತ್ರ ಪರ್ಮಿಷನ್ ಇರೋದು ನೋಡ್ಲಿಕ್ಕೆ ಅಂತ ಹೇಳಿ ಕಳ್ಸೋದಾಗ್ಲಿ, ಅವ್ರಿಗೆ ಕೆಲವ್ರಿಗೆ ಮಾತ್ರ ಪರ್ಮಿಷನ್ ಕೊಡೋದಾಗ್ಲಿ, ಮತ್ತೆ VIP ಯಾರಾದ್ರೂ ಶಾಸಕರು ಅಥವಾ VIP ಯಾರಾದ್ರೂ ಬಂದ್ರೆ ಅವ್ರಿಗೆ ನೋಡ್ಲಿಕ್ಕೆ ಅವಕಾಶ ಕೊಡೋದಾಗ್ಲಿ, ಇದೇ ರೀತಿ ಕೂಡ ಈ ಕಳೆದ 5 ದಿನಗಳಿಂದಲೂ ಕೂಡ ನಡ್ಕೊಂಡ್ ಬಂದಿದ್ದು. ಆದ್ರೆ ಯಾಕೆ ಈ ತರ ಇಲ್ಲಿನ ಸ್ಥಳೀಯ ಪೊಲೀಸ್ನವ್ರು ಮಾಡ್ತಾರೆ, ಏನಕ್ಕೆ ಮಾಡ್ತಾರೆ ಅನ್ನೋದು ಕೂಡ ಇನ್ನೂವರೆಗೂ ತಿಳಿದು ಬಂದಿಲ್ಲ. ಆದ್ರೆ ಒಟ್ಟಾರೆಯಾಗಿ ಅವರ ಅಭಿಮಾನಿಗಳಂದ್ರೆ ರೇವಣ್ಣನನ್ನ ನೋಡಲು ಬಂದಿದ್ದಂತಹ, ವಿಶ್ ಮಾಡಲು ಬಂದಿದ್ದಂತಹ ಖುಷಿಯನ್ನ ಅಂದ್ರೆ ಹೂನಾರಗಳನ್ನ ತಗೊಂಡು ಹೂಗುಚ್ಛಗಳನ್ನ ತಗೊಂಡ್ ಬಂದಿದ್ದಂತಹ ಕಾರ್ಯಕರ್ತರು ಮತ್ತು ಅಭಿಮಾನಿಗಳಿಗೆ ಒಂದ್ ರೀತಿ ನಿರುತ್ಸಾಹ ಉಂಟಾಗಿದೆ ಅಂತಾನೆ ಹೇಳ್ಬೋದು. ಆದ್ರೆ ಎಲ್ಲರೂ ಕೂಡ ಒಂದೇ ಒಟ್ಟಿಗೆ ಪೊಲೀಸ್ನವ್ರ ಮೇಲೆ ಅವರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತಾನೆ ಹೇಳ್ಬೋದು. ಸಂಪತ್, ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.